ನಿಮಗೆ ಗೊತ್ತಾ ಜಗತ್ತಿನ ಅತ್ಯುತ್ತಮ ಡಾಕ್ಟರ್ ಯಾರು ಅಂತ? ಒಬ್ಳು ತಾಯಿ ಅವಳ ಮಗುನ ಜಸ್ಟ್ ನೋಡಿನೇ ಹೇಳ್ತಾಳೆ ಅದಕ್ಕೇನ್ ಪ್ರಾಬ್ಲಮ್ ಆಗಿದೆ ಅಂತ. ಅದೇ ತಾಯಿಗೆ ತನ್ನ ಮಗುವಿಗೆ ಒಳ್ಳೆ ಮತ್ತು ಸುರಕ್ಷಿತವಾದ ವಸ್ತು ಸಿಗ್ಲಿಲ್ಲ ಅಂತಂದ್ರೆ ಆಗೇನ್ ಮಾಡ್ತಾಳೆ? ಇದನ್ನೇ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್ ರಿದ್ದಿ ಮತ್ತು ರಿಪುಲ್ ಶರ್ಮಾ. ಹಲೋ ಟೈಟನ್ಸ್, ನಾನು ರಿದ್ದಿ ಶರ್ಮಾ. ಮತ್ತೆ ನಾನು ಇವಳ ಪಾರ್ಟ್ನರ್ ಇನ್ ಲೈಫ್ ಅಂಡ್ ಬಿಸ್ನೆಸ್ ರಿಪುಲ್ ಶರ್ಮಾ. ಟೈಟನ್ಸ್, ನನ್ನ ಮದರ್ಹುಡ್ ಜರ್ನಿ ಶುರುವಾಗಿದ್ದು ಒಂದು ಪ್ರಾಬ್ಲಮ್ ಇಂದ. ನನ್ನ ಮಗುಗೆ ಅವಾಗವಾಗ ಹುಷಾರ್ ತಪ್ತಾ ಇತ್ತು. ಚಳಿ, ಜ್ವರ, ಶೀತ ಈ ತರ ಎಲ್ಲ ಆಗ್ತಾ ಇತ್ತು. ಅವನು ಕೊಡುವಂತ ಮೆಡಿಸಿನ್ಸ್ ನೋಡ್ತಾ ಇದ್ರೆ ಆ ಲೇಬಲ್ ನೋಡಿದಾಗ ಬರೀ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಬರೀ ಆರ್ಟಿಫಿಷಿಯಲ್ ಕಲರ್ಸ್ ಇರ್ತಾ ಇತ್ತು. ಅದರಿಂದ ಬಚಾವಾಗೋಕೆ ನಾವು ಫೋಕಸ್ ಮಾಡಿದ್ದು ಹೋಮ್ ರೆಮಿಡೀಸ್ ಮತ್ತೆ ನಾವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಿಂದ ಅಡ್ವೈಸ್ ತಗೊಳ್ಳೋಕೆ ಶುರು ಮಾಡಿದ್ವಿ. ಮತ್ತೆ ಟೈಟನ್ಸ್, ಯಾವುದೋ ಫೆಸ್ಟಿವಲ್ ದಿನ ಬರೋ ಮೆಸೇಜ್ಗಳ ರೀತಿನಲ್ಲಿ ನಮಗ್ ಸಿಗ್ತಾ ಇತ್ತು 100 ಸಲಹೆಗಳು. ಮಗುಗೆ ಬೆಲ್ಲ ಕೊಡು, ಒಳ್ಳೆ ನಿದ್ದೆ ಬರುತ್ತೆ. ಆಯುರ್ವೇದಿಕ್ ಬಾಂಬ್ ವೈರಲ್ ಆಗಿದೆ ಅಕ್ಕ, ಟ್ರೈ ಮಾಡು. ಹೊಕ್ಲಲ್ಲಿ ಹಿಂಗಾಕು, ಗ್ಯಾಸ್ ಹೊಟ್ಟೋಗುತ್ತೆ. ಕೆಮ್ಮು ಹೋಗ್ಬೇಕು ಅಂದ್ರೆ ಶುಂಠಿ ಜೇನುತುಪ್ಪ ತಿನ್ಸು. ನಾವೇನೋ ಅಪ್ಪ ಅಮ್ಮ ಆದ್ವಿ, ಆದ್ರೆ ನಮ್ಮ ಅಕ್ಕಪಕ್ಕದವ್ರದರೆಲ್ಲ ಎಕ್ಸ್ಪರ್ಟ್ಸ್ ಆಗ್ಬಿಟ್ರು. ಬಟ್ ಚಾಲೆಂಜಸ್ ಎಲ್ಲ ಹೀಗೆ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗೋ ಅನ್ಲೇಬಲ್ ಪ್ರಾಡಕ್ಟ್ಸ್ ಇಂದ ನನ್ ಮಗು ಸೇಫ್ ಆಗಿರುತ್ತಾ? ನಾವು ರಿಸರ್ಚ್ ಶುರು ಮಾಡಿದ್ವಿ, ಮತ್ತೆ ನಮಗ್ ಗೊತ್ತಾಯ್ತು ಮಾರ್ಕೆಟ್ ಅಲ್ಲಿ ಟೆಸ್ಟೆಡ್ ಆಂಟ್ರಪ್ರಿನರ್ಸ್ ಮತ್ತೆ ಮಕ್ಕಳಿಗೆ ಟ್ರಸ್ಟೆಡ್ ಬ್ರ್ಯಾಂಡ್ ಇಲ್ಲ ಅಂತ. ಅವಾಗ ನನ್ಗೆ ಅಮ್ಮ ಅನ್ನೋ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಸಿಕ್ತು. ನಮ್ಮ ಅಜ್ಜಿ ತಾತ ಹೇಳ್ತಿದ್ದಂತ ಮನೆ ಮದ್ದಿನ ಜೊತೆ ನಮ್ಗೊಂದು ಐಡಿಯಾನೇ ಸಿಕ್ತು. ಸುಲಭ, ಸುರಕ್ಷತೆ, ಇದನ್ನೇ ತಾಯಿಂದಿರು ಬಯಸೋದು. ನಾವು ಮೊದಲಿಗೆ ಒಂದು ಡ್ರಾಪ್ಸ್ ಇಂದ ಶುರು ಮಾಡಿದ್ವಿ. ಈ ಸಾವಿರಾರು ವರ್ಷದ ಆಯುರ್ವೇದಿಕ್ ಫಾರ್ಮುಲಾನ ಇವತ್ತಿನ ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸಿ ಇದರಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ತುಂಬಾ ಹುಷಾರಾಗಿ ಆಯ್ಕೆ ಮಾಡಿದೀವಿ. ಇದ್ರ ಮೊದಲನೇ ಟ್ರಯಲ್ನ ನಾವು ನಮ್ಮ ಮಗು ಮೇಲೆನೆ ಮಾಡಿದ್ವಿ. ಇದನ್ನ ಯಾವಾಗ ಇನ್ನೊಬ್ಳು ತಾಯಿ ತಗೊಂಡು ಬಳಸಿದ್ಲೋ ಆಗ ಅರ್ಥ ಆಯ್ತು ಇದು ಬರೀ ನಂದಲ್ಲ, ಪ್ರತಿ ತಾಯಿಯ ವಿಶ್ವಾಸ ಗಳಿಸ್ಬೋದು ಅಂತ. ಮತ್ತೆ ಇದೇ ವಿಶ್ವಾಸದಲ್ಲಿ ಜನ್ಮ ತಗೊಂತು ನಮ್ಮ 2ನೇ ಮಗು ಬೇಬಿ ಆರ್ಗ್ಯಾನೋ. ಸೊ ಟೈಟನ್ಸ್, ಇವತ್ತು ಬೇಬಿ ಆರ್ಗ್ಯಾನೋ ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆಡಿಕೇಟೆಡ್ ಕಿಡ್ಸ್ ಆಯುರ್ವೇದಿಕ್ ಬ್ರ್ಯಾಂಡ್. ಇದು ಮಕ್ಕಳ ವೆಲ್ನೆಸ್ ಮತ್ತೆ ಪರ್ಸನಲ್ ಕೇರ್ ನ ಪ್ರಾಡಕ್ಟ್ಸ್ ಮಾಡುತ್ತೆ. ಇದನ್ ಬರೀ ನಾವಷ್ಟೇ ಹೇಳ್ತಾ ಇಲ್ಲ, ನಮ್ ಜೊತೆ ಕೈ ಜೋಡಿಸಿರೋ 10 ಲಕ್ಷಕ್ಕೂ ಹೆಚ್ಚು ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಅವ್ರ ಮಕ್ಳಿಗೂ ಇದರಿಂದ ಲಾಭ ಸಿಕ್ಕಿದೆ ಅಂತ. ಬೇಬಿ ಆರ್ಗ್ಯಾನೋ ಇಂದ ನಾವು ಬರೀ ಭಾರತ ಅಲ್ಲ, ಇಡೀ ಪ್ರಪಂಚದ ಮಕ್ಕಳಿಗೆ ಆಯುರ್ವೇದದ ಗುಡ್ನೆಸ್ ನ ತಲುಪಿಸಬೇಕು ಅಂತ ಬಯಸ್ತೀವಿ. ಮತ್ತೆ ಇದನ್ನ ಇನ್ನೊಂದ್ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಮ್ಮ ರಿಕ್ವೈರ್ಮೆಂಟ್ ಬಂದು 2 crores at 2% ಈಕ್ವಿಟಿ. ಸೊ ಹೇಳಿ ಟೈಟನ್ಸ್, ಈ ಡೀಲ್ಗೆ ಬೇಬಿ ಆರ್ಗ್ಯಾನೋ ಜೊತೆ ಕೈ ಜೋಡಿಸ್ತೀರಾ ಅಂತ? ನಿಮ್ಮಿಬ್ರಲ್ಲಿ ಯಾರು ಕೂಡ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ. ನಿಮ್ಮ ಆಕ್ಚುಯಲ್ ಬ್ಯಾಕ್ಗ್ರೌಂಡ್ ಏನು? ನಾವು ಇಂಜಿನಿಯರ್ಸ್. ನಾವು 10 ವರ್ಷ IT ಇಂಜಿನಿಯರಿಂಗ್ ಆದ್ಮೇಲೆ 10 ವರ್ಷ ನಾವು ನಮ್ದೇ ಬಿಸ್ನೆಸ್ ನ ರನ್ ಮಾಡಿದ್ವಿ. ಅಂಡ್ ದೆನ್ ವಿ ವರ್ ಬ್ಲೆಸ್ಡ್ ವಿತ್ ಅ ಕಿಡ್. ದೆನ್ ವಿ ರಿಯಲೈಸ್ಡ್ ಮಾರ್ಕೆಟ್ ಅಲ್ಲಿ ತುಂಬಾ ನೀಡ್ ಇದೆ ಮಕ್ಕಳು ಪ್ರಾಡಕ್ಟ್ ಗೆ. ಸೊ ಆಯುರ್ವೇದ ವಾಸ್ ದ ಬೆಸ್ಟ್ ಚಾಯ್ಸ್ ಫಾರ್ ಅಸ್. ಮತ್ತೆ ಅಲ್ಲಿಂದಾನೇ ನಿಮ್ಮ ಪಾರ್ಟ್ನರ್ಶಿಪ್ ಜರ್ನಿ ಶುರು ಆಯ್ತು. ಅಂದ್ರೆ ಲೈಫ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತಿದ್ದೀನಿ. ಸೊ ನಾವ್ ಯೋಚನೆ ಮಾಡಿದ್ವಿ, ನಾವಿಬ್ರು ಬಿಸ್ನೆಸ್ ಜೊತೆಲಿ ಮಾಡ್ಬೇಕಾದ್ರೆ ಆಲ್ರೆಡಿ ಪ್ರಾಬ್ಲಮ್ಸ್ ಇದೆ ಅಂತ. ತುಂಬಾನೇ ಪ್ರಾಬ್ಲಮ್ಸ್ ನಡೀತಾ ಇತ್ತು. ಈಗ ಇನ್ನೊಂದ್ ಪಾರ್ಟ್ನರ್ ನ ಕರ್ಕೊಂಡ್ಬಂದು ಅವ್ರ ಜೊತೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕಿಂತ ಈ ಪಾರ್ಟ್ನರ್ ಜೊತೆನೇ ಇರ್ಬಹುದು. ತಾಯಿ, ಮದರ್ ಅಂದ್ರೆ ಒಂದು ತಾಯಿ ಆಗೋವಾಗ ನಿಮ್ಮ ಬಾಡಿನಲ್ಲಿ ಮತ್ತೆ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ. ಅಂಡ್ ನ್ಯಾಚುರಲಿ ಈ ಐಡಿಯಾ ಕೂಡ ನಿಮ್ಗೆ ಆ ಟೈಮಲ್ಲೇ ಬಂದಿದ್ದಾದ್ರೆ, ಸೊ ನಿಮ್ಮ ಸ್ಟ್ರಗಲ್ಸ್ ಬಗ್ಗೆ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಸ್ಟ್ರಗಲ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಫಸ್ಟ್ ಚಾಲೆಂಜ್ ಬಂದು ಆಸ್ ಅ ಮದರ್, ಈಗಿನೂ ತಾಯಿ ಆಗಿದ್ಯಾ, ಮೊದ್ಲು ಮಗುನ್ ಸರಿಯಾಗಿ ನೋಡ್ಕೋ. ನೀನ್ ಯಾಕೆ ಹೊರಗೆ ಹೋಗ್ತಿದ್ಯಾ? ಹೊರಗೆ ಹೋಗೋಂಥದ್ದು ಏನಿದೆ? ನಾವು ಮ್ಯಾನುಫ್ಯಾಕ್ಚರ್ ಹತ್ರ ಜಾಸ್ತಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ ಮಗುಗಿನ್ನ ಬರೀ 6 ತಿಂಗಳು. ಸೊ ಬೆಳಗ್ಗೆ ನಾವು 6 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆ ಆಗೋದು ಮನೆಗೆ ಬರೋದು. ಮತ್ತೆ ಇಡೀ ದಿನ ಮಗು ನಮ್ಮ ಅಮ್ಮನ ಜೊತೆ ಮನೆಯಲ್ಲೇ ಇರೋದು. ಮತ್ತೆ ಅವ್ರ ತಾತ ಅಜ್ಜಿ ಜೊತೆ ಇರ್ತಿತ್ತು. ಮತ್ತೆ ತುಂಬಾ ಜನ ಹೇಳಿದ್ರು ಇದನ್ ಇವಾಗ ಯಾಕೆ ಮಾಡ್ತಿದ್ಯಾ, ಇದನ್ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ ಅಂತ. ಬಟ್ ಐ ವಾಸ್ ವೆರಿ ಮಚ್ ಕ್ಲಿಯರ್, ನನ್ನ ಮಗುಗೆ ಒಂದು ವರ್ಕಿಂಗ್ ಮದರ್ ನ ತೋರಿಸ್ಬೇಕು, ಒಂದು ವರ್ಕಿಂಗ್ ವುಮೆನ್ ನ ತೋರಿಸ್ಬೇಕು ಅಂತ. ಯಾಕಂದ್ರೆ ವರ್ಕಿಂಗ್ ವುಮೆನ್ ಕ್ಯಾನ್ ಹ್ಯಾಂಡಲ್ ಹೌಸ್ ಆಸ್ ವೆಲ್, ಶಿ ಕ್ಯಾನ್ ಹ್ಯಾಂಡಲ್ ಹರ್ ನ್ಯೂ ಬೋರ್ನ್ ಆಸ್ ವೆಲ್. ಸೊ ಇದರಿಂದ ನನ್ಗೆ ವಿಶ್ವಾಸ ಬಂತು, ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಒಂದು ಸರಿಯಾದ ದಾರಿಯಲ್ಲಿ ನಾನು ಇದೀನಿ. ವೆರಿ ಗುಡ್, ಎಕ್ಸಲೆಂಟ್. ನಿಮ್ಮ ಮೋಟ್ ಈ ಬಿಸ್ನೆಸ್ ಅಲ್ಲಿ ಏನಿದೆ? ಬೇಬಿ ಕೇರ್ ಪ್ರಾಡಕ್ಟ್ಸ್ಗೆ ಅಂತ ತುಂಬಾನೇ ಬ್ರ್ಯಾಂಡ್ಸ್ ಗಳಿದೆ, ನಮ್ದೇನು ಹೊಸದಾಗಿ ಬಂದಿಲ್ಲ. ಫಸ್ಟ್ ಥಿಂಗ್ ಇಸ್ ನಮ್ಮ ಮೋಟಿವ್ ನಾವು ಮಕ್ಳಿಗೋಸ್ಕರನೇ ಡೆಡಿಕೇಟೆಡ್ ಆಗಿ ಪ್ರಾಡಕ್ಟ್ಸ್ ಮಾಡಬೇಕು ಅಂತ. ಮತ್ತೆ ಸೆಕೆಂಡ್ ಥಿಂಗ್ ಇಸ್ ಅಮ್ಮಂದಿರ ವಿಶ್ವಾಸ ಇದ್ರಲ್ಲಿದೆ. ಆದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಈ ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾರೆ, ಹೌದು. ಆದ್ರೆ ಎಷ್ಟು ಜನ ನೀವೇ ನೋಡಿರೋ ಹಾಗೆ ಅವ್ರ ಮಕ್ಳ ಮೇಲೆ ಇದನ್ನ ಟ್ರಯಲ್ ಮಾಡಿ ಆಮೇಲೆ ಅದನ್ನ ಮಾರ್ಕೆಟಿಗೆ ಬಿಡ್ತಾರೆ. ನಿಮ್ ಜೊತೆ ಯಾರಾದ್ರೂ ಡಾಕ್ಟರ್ಸ್ ಇದಾರಾ?
ಪ್ರಾಡಕ್ಟ್ನ ಟೆಸ್ಟ್ ಮಾಡೋದಕ್ಕೆ? ನಾವು ಬೇಬಿ ಆರ್ಗೇನೋ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ ಜೊತೆ PhD ಫಾರ್ಮಸಿ ಡಾಕ್ಟರ್ಸ್ ಕೈ ಜೋಡಿಸಿದ್ರು. ಅವ್ರ ಎಲ್ಲಾ ಫಾರ್ಮುಲೇಷನ್ಸ್ ನ ತುಂಬಾ ಕೇರ್ಫುಲ್ ಆಗಿ ಮಾಡಿದ್ರು. R&D ಏನಿದೆಯಲ್ಲ ಅದು ಟಾಪ್ ಲೈನ್. Revenue wise, we are at 1 CR at monthly run rate. Last year we closed around 25 CR. 1.5 crores, ಅಬೌಟ್ 18 crores. ಈ 18 crores ಅಲ್ಲಿ R&Dಗೆ ಎಷ್ಟು ಹೋಗುತ್ತೆ? ನಮ್ಮ ಮಂತ್ಲಿ ಖರ್ಚು 5 to 6 lakhs ಆಗುತ್ತೆ. ಜೊತೆಗೆ ನಮಗೆ ಇನ್ ಹೌಸ್ R&D ಲ್ಯಾಬ್ಸ್ ಕೂಡ ಇದೆ. ಓಕೆ, ಟೋಟಲ್ ನಂಬರ್ ಆಫ್ SKUs ಎಷ್ಟಿದೆ? 25 SKUs, 25 SKUs. ಮತ್ತೆ ಪೈಪ್ಲೈನ್ ಅಲ್ಲಿ ಇನ್ನೆಷ್ಟು ಹೊಸ ಪ್ರಾಡಕ್ಟ್ಸ್ ಇದೆ? ಸರ್, ವಿ ಹ್ಯಾವ್ 4 to 5 products in pipeline right now. ಸೊ ನಿಮ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ? We are completely D2C brand now. ಎಲ್ಲ ಮಾರ್ಕೆಟ್ ಪ್ಲೇಸ್ ಅಲ್ಲೂ ಅವೈಲೇಬಲ್ ಇದೆ. ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ. ಎಸ್. ಈಗ ನಿಮ್ಗೆ ಬರ್ನ್ ಆಗ್ತಿರ್ಬೋದಲ್ವಾ? ಸೊ Yes. ಪರ್ ಮಂತ್ಗೆ ನಿಮ್ಮ ಬರ್ನ್ ಪ್ರೈಸ್ ಏನಿದೆ 1.5 crore ರೆವೆನ್ಯೂಗೆ? So per month we have a loss of 20 lakh rupees. As we are growing our business. ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಕಸ್ಟಮರ್ ಅಕ್ವಿಸಿಷನ್ ಮತ್ತೆ ನ್ಯೂ ಕಸ್ಟಮರ್ ಅಕ್ವಿಸಿಷನ್ ಜೊತೆಗೆ ಜಾಸ್ತಿ ಬರ್ನ್ ಆಗುತ್ತೆ. ಹಾಗಿದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ರೆವೆನ್ಯೂ ಮಾರ್ಕೆಟಿಂಗ್ ಮೇಲೆ ಸ್ಪೆಂಡ್ ಮಾಡ್ತೀರಾ? Around 50% goes into marketing and brand building. ಓಕೆ. ನಿಮ್ಮ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಗ್ರಾಫಿಕ್ಸ್ ನೀಡ್ಸ್ ಟು ಇಂಪ್ರೂವ್. ಕ್ವಾಂಟಮ್ ಅಂದರೆ ಬದಲಾವಣೆ ತರಬೇಕಾದ ಅವಶ್ಯಕತೆ ಇದೆ. ಸೊ ದಿಸ್ ಇಸ್ ವೇರ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್. ಐ ಕ್ಯಾನ್ ಆಫರ್ ಯು ವೆರಿ ಸ್ಮಾಲ್ ಫ್ರ್ಯಾಕ್ಷನ್ ಆಸ್ ಇನ್ವೆಸ್ಟ್ಮೆಂಟ್, ಪರ್ ಐ ಕ್ಯಾನ್ ಗಿವ್ ಯು ಮೈ ನಾಲೆಡ್ಜ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ಟೈಮ್ ಫಾರ್ ಬ್ರ್ಯಾಂಡಿಂಗ್ ಆ್ಯಂಡ್ ಕನೆಕ್ಷನ್ಸ್ ವಿತ್ ಇನ್ ದ ಫಾರ್ಮಾ ಇಂಡಸ್ಟ್ರಿ. ಇವೆರಡನ್ನ ನಾನು ಮಾಡಬಹುದು. ಜಿಮ್ಮಿ, ನೀವು ಆಫರ್ ಕೊಡೋದಕ್ಕೂ ಮುಂಚೆ ನಿಮ್ಮ ಆಫರ್ಗೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಆಯ್ತು. ಲೆಟ್ಸ್ ಟೇಕ್ ಅ ಮಾರ್ಕೆಟ್ ಡಿಪೆಂಡ್ ಫಾರ್ ದಿಸ್ ಶೋರ್. ಅಂಡ್ ದೆನ್ ಯು ಕ್ಯಾನ್ ರಿಫೈನ್ ಯುವರ್ ಆಫರ್. Sure. ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡ ಆಫರ್ ಸಿಗ್ಬೋದು ಇವ್ರಿಗೆ. ಆಡಿಯನ್ಸ್, ನಿಮ್ಮ ಪಕ್ಕ ನಿಮ್ಮ ರಿಮೋಟ್ಗಳಿದೆ. ಹಾಗಾದ್ರೆ ತಿಳಿಸಿ, ಇವರ ಪ್ರಾಡಕ್ಟ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ರಿಸಲ್ಟ್ನ ಪ್ರಕಾರ 64% ಜನಕ್ಕೆ ಅನ್ನಿಸ್ತಾ ಇದೆ ಇವರ ಪ್ರಾಡಕ್ಟ್ನ ಅವಶ್ಯಕತೆ ಇದೆ ಅಂತ. ಜಿಮ್ಮಿ, ಈಗ ನಿಮ್ಮ ಹತ್ರ ಬರ್ತೀನಿ. ಹೇಳಿ ನಿಮ್ಮ ಆಫರ್ ಏನು ಅಂತ. ಐ ಕ್ಯಾನ್ ಬ್ರಿಂಗ್ ಮೈ ಎಕ್ಸ್ಪರ್ಟೀಸ್. ಐ ವುಡ್ ಸಜೆಸ್ಟ್ ನಿಮ್ಮ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ರೀಕನ್ಸಿಡರ್ ಮಾಡಿ. ನನ್ನ ಆಫರ್ ನಿಮಗೆ 50 lakhs ಟು ಟೇಕ್ 2% ಈಕ್ವಿಟಿ. ಓಕೆ. ಜಿಮ್ಮಿ ಅವರು ನಿಮಗೆ ಒಳ್ಳೆ ಆಫರ್ನ ಕೊಟ್ಟಿದ್ದಾರೆ. ಅವರ ಡಿಸೈನ್ ಎಕ್ಸ್ಪರ್ಟೀಸ್ ತುಂಬ ಚೆನ್ನಾಗಿದೆ. ಮತ್ತು ನನಗೂ ಅನ್ಸತ್ತೆ ನೀವು ಬ್ರ್ಯಾಂಡಿಂಗಲ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ. ಅದರಿಂದ ಕಸ್ಟಮರ್ ಕನೆಕ್ಟ್ ಜಾಸ್ತಿ ಆಗುತ್ತೆ. ಆದರೆ ಇವತ್ತಿಗೆ ಯಾಕೆಂದರೆ ಬರ್ನೆಟ್ ಜಾಸ್ತಿ ಇರೋದ್ರಿಂದ ನಾನು ನಿಮ್ಮ ಜೊತೆ ಕೈ ಮಿಲಾಯಿಸಕ್ಕೆ ಆಗೋದಿಲ್ಲ. ಓಕೆ Okay, thank you. ನಾನು ಕೂಡ ಇವತ್ತು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಇವತ್ತು ನಾನು ಕೂಡ ಕೈ ಜೋಡ್ಸಕ್ಕಾಗಲ್ಲ. ಸಮೋನ್ ಲೈಕ್ ಜಿಮ್ಮಿ ಅವರೇ ನಿಮಗೆ ಒಳ್ಳೆ ಅಂಬಾಸಿಡರ್ ಕೂಡ ಟು ಟೇಕ್ ದಿಸ್ ಬ್ರ್ಯಾಂಡ್ ಫಾರ್ವರ್ಡ್. ನಿಮ್ಮ ಹತ್ರ ಒಂದು ಆಫರ್ ಇದೆ ಜಿಮ್ಮಿ ಅವ್ರ ಕಡೆಯಿಂದ. ಸರ್, ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ, ಹಾಗಾದ್ರೆ ನೀವು ನಮ್ಮ ಲಾಂಜ್ ನಲ್ಲಿ ಕೂತು ಮಾತುಕತೆ ನಡೆಸಿ ನಮಗೆ ತಿಳಿಸಬಹುದು. Thank you. ಥ್ಯಾಂಕ್ ಯು. ಮಗುನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಅದನ್ನ ನೋಡಿ ನೀವು ಮನ್ ಸ್ವಲ್ಪ ಬದಲಾಯಿಸ್ಕೋತೀರೇನೋ ನೋಡಿ ಅಂತ. ಸರ್. ನೀವೀಗ ಅವ್ರ ಜೊತೆ ಕೈ ಮಿಲಾಯಿಸಿದ್ಮೇಲೆ ಮಗು ಬಗ್ಗೆ ನೀವು ಗಮನ ಕೊಡ್ಬೋದು. ಕರೆಕ್ಟ್, ದಟ್ಸ್ ಆಲ್ಸೋ ಗುಡ್ ಪಾಯಿಂಟ್. ನಾನಿದನ್ನ ಒಂದು ಕೆಮಿಸ್ಟ್ ಶೆಲ್ಫ್ ಅಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ ಶೆಲ್ಫ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಡಿ. ವೆಲ್ನೆಸ್ ಫಾರ್ ಇನ್ಫ್ಯಾಂಟ್ಸ್ ಅಂಡ್ ಬೇಬೀಸ್, Yeah. ಜನರಿಕ್ ಪ್ರಾಡಕ್ಟ್ಸ್, ದರ್ ಇಸ್ ಅ ಹ್ಯೂಜ್ ಮಾರ್ಕೆಟ್. ಲಾಸ್ಟ್ ರೌಂಡ್ ನಾವು ರೈಸ್ ಮಾಡಿದ್ದು ಅವಾಗ ನಾವು 40 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ ರೈಸ್ ಮಾಡಿದ್ವಿ. ಮತ್ತೆ ಈ ರೌಂಡ್ ಜಿಮ್ಮಿ ಸರ್ ಆಫರ್ ಮಾಡ್ತಿರೋದು ಅದು 25 ಕೋಟಿ ವ್ಯಾಲ್ಯೂಯೇಷನ್ಗೆ ಬರುತ್ತೆ. ಅವ್ರ ಲಾಸ್ಟ್ ವ್ಯಾಲ್ಯೂಯೇಷನ್ಗಿಂತ ಕಮ್ಮಿ ವ್ಯಾಲ್ಯೂ ಕೊಟ್ಟಿದ್ದೀರಾ ನೀವು. ಆದ್ರೆ ನೀವು ವ್ಯಾಲ್ಯೂಯೇಷನ್ ಅಲ್ಲಿ ಬರೀ ನೆಟ್ ಔಟ್ಫ್ಲೋ ನೋಡ್ತಾ ಇದ್ದೀರಾ. ಐ ಆಮ್ ಟಾಕಿಂಗ್ ಅಬೌಟ್ ರೀಬ್ರ್ಯಾಂಡಿಂಗ್ ದ ಹೋಲ್ ಪ್ರಾಡಕ್ಟ್. ಬನ್ನಿ, ಬರ್ಲಿ ಜೋರದ ಚಪ್ಪಾಳೆ ಇವರ ಪ್ರಯತ್ನಕ್ಕೋಸ್ಕರ. ನಾವಿಷ್ಟೊತ್ತು ನಿಮ್ಮ ಮಗುನ ನೋಡ್ಕೊಂಡಿದೀವಿ, ಚೂರು ಹೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಟೆಲ್ ಮಿ. ನೀವು ನಮ್ಗೇನೋ ಒಂದು ಆಫರ್ ಕೊಟ್ರಿ, ಆದ್ರೆ ಅದೇ ನಮಗೆ ಸ್ವಲ್ಪ ಡೌನ್ ರೌಂಡ್ ಆಗ್ತಾ ಇದೆ. ಆದ್ರೆ ಇದು ನಮ್ಮ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಜೊತೆ ಸರಿ ಹೋಗ್ತಾ ಇಲ್ಲ. ಸೊ ಇದು ನಮ್ಮ ಕೌಂಟರ್ ಆಫರ್ ನಿಮ್ಗೆ 70 lakhs ಫಾರ್ 1% ಈಕ್ವಿಟಿ. ಪ್ಯೂರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರಬಹುದು. ನನ್ನ ಟೈಮ್ ಮತ್ತೆ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ. ಜಿಮ್ಮಿ ಅವ್ರ ಜೊತೆ ಯಾರನ್ನು ಕರ್ಕೊಂಬರ್ತಾರಲ್ಲ ಅವರೊಬ್ಬ ಡಿಸೈನ್ ಎಕ್ಸ್ಪರ್ಟೀಸ್ ಆಗಿರ್ತಾರೆ, ಜೊತೆಗೆ ಬ್ರ್ಯಾಂಡಿಂಗ್ ಎಕ್ಸ್ಪರ್ಟೀಸ್. ನೀವು ಅದನ್ನು ಯೋಚನೆ ಮಾಡಿ, ಒಂದು ಲಾಂಗ್ ಟರ್ಮ್ ಯೋಚನೆ ಮಾಡಿ.
50 ಲಕ್ಷ 1.5%. This is the final offer. So it is not the money. It is more about involvement and turning the brand around and connecting the right dots. ಸರ್ ಈಗ ಎಕ್ಸಿಸ್ಟಿಂಗ್ ರೌಂಡ್ ಇಂದ ಕೆಳಗಂತೂ ಹೋಗೋಕ್ಕಾಗಲ್ಲ, ಬಟ್ ಇನ್ವೆಸ್ಟರ್ಸ್ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಸ್ವಾಟ್ ಇಕ್ವಿಟಿ Restructure ಸ್ಟ್ರಕ್ಚರ್ ಮಾಡ್ತೀವಿ. ವಿ ವುಡ್ ಬಿ ಹ್ಯಾಪಿ ಟು ಪಾರ್ಟ್ನರ್ ವಿತ್ ಯು. More than happy to hear back from you. ವಿ Yes, ಆರ್ ವೆರಿ sir. ಹ್ಯಾಪಿ ಟು ಹ್ಯಾವ್ ಯು. ನೋಡಿ ನೀವು ಶೋಗ್ ಬಂದಿದ್ದೀರಾ ಅಂದ್ರೆ ಕೊಡ್ಲೇಬೇಕು ನೀವು. ಥ್ಯಾಂಕ್ ಯು. ಡೆಫಿನೆಟ್ಲಿ ಸರ್. ಕಂಗ್ರ್ಯಾಚುಲೇಷನ್ಸ್, ಬನ್ನಿ. Good luck. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. I was born in Ahmedabad. ನನಗೂ ಕನೆಕ್ಷನ್ ಇದೆ ಅಲ್ಲಿದು. ಯಾರ ಕಾರಣದಿಂದ ಈ ಬೇಬಿ ಆರ್ಗೋನ ಶುರುವಾಯ್ತಲ್ಲ, ನಾವು ಅವ್ರನ್ನ ನೋಡ್ಬೇಕಲ್ಲ. ಶೋರ್ ಸರ್. ಸೊ ನಾವು ನಮ್ಮ ಸಿಟಿನ ಕರೆಯೋಕ್ ಬಯಸ್ತೀವಿ. ವಿ ಕಾಲ್ ಹಿಮ್ ಚೀಫ್ ಟೆಸ್ಟಿಂಗ್ ಆಫೀಸರ್. Hi. What's your name? Gayan. Wow. ನಿಜವಾದ ಹ್ಯಾಂಡ್ ಶೇಕು ಇಲ್ಲ ಆಯ್ತು CTO ಮತ್ತೆ ಇನ್ವೆಸ್ಟರ್ ಮಧ್ಯೆ. ಬನ್ನಿ ಬನ್ನಿ. So each and every product are not tested on animals but tested on him. Our own kid. ತುಂಬಾ ಒಳ್ಳೆ ಪ್ರಾಡಕ್ಟ್ ಯಾವ್ದು ಅನ್ಸುತ್ತೆ ನಿಂಗೆ? Gummies. Gummies. ಗಮೀಸ್. So we have cold and cough gummies for kids. Again, ಅದು ಒಂದು ಇನ್ಸ್ಪಿರೇಷನ್. ಇವ್ನಿಗೆ ಯಾವಾಗ ಕೋಲ್ಡ್ ಅಂಡ್ ಕಾಫ್ ಆಗ್ತಿತ್ತು ಏನಾದ್ರೂ ತಿನ್ಲೇಬೇಕಿತ್ತು, ಆದ್ರೆ ಇವ್ನಿಗೆ ಬೇರೆ ಟ್ಯಾಬ್ಲೆಟ್ಸ್ ಆಗ್ತಾನೆ ಇರಲಿಲ್ಲ. ಸೊ ನಾವು ಗಮ್ಮೀಸ್ ಇನ್ವೆಂಟ್ ಮಾಡಿದ್ವಿ. ಅದು 99% ಟರ್ಮರಿಕ್ ಅಲ್ಲಿ ಮಾಡಿರೋದು. ಅಂಡ್ ನೌ ಇಟ್ ಇಸ್ ಹಿಸ್ ಫೇವ್ರೆಟ್ ಗಮ್ಮೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. Thank you so ಕಂಗ್ರ್ಯಾಚುಲೇಷನ್ಸ್. much. Thank you, ಥ್ಯಾಂಕ್ ಯು Pata. ಆಲ್.